ಕೇವಲ 2 ಪಂದ್ಯವನ್ನು ಆಡಿ ಹುಚ್ಚನಾಗಿದ್ದಾನೆ ಪಾಂಡ್ಯ. ಮೊದಲಿಗೆ ವೀಕ್ಷಕರೊಂದಿಗೆ ಮಾಡಿದರು ಜಗಳ, ನಂತರ ನಡು ಮೈದಾನದಲ್ಲಿ ಮಲಿಂಗಾಗೆ ಹೊಡೆದರು ಡಿಕ್ಕಿ. ಆದ್ದರಿಂದ ನೀತಾ ಅಂಬಾನಿ ಮಾಡಿದರು ಎಮರ್ಜೆನ್ಸಿ ಮೀಟಿಂಗ್, ತೆಗೆದುಕೊಂಡರು 3 ದೊಡ್ಡ ನಿರ್ಧಾರ. ಮತ್ತೊಮ್ಮೆ ರೋಹಿತ್ ಶರ್ಮಾ ಅವರೇ ಆಗಲಿದ್ದಾರಾ ಮುಂಬೈ ತಂಡದ ನಾಯಕ? ಬೆಚ್ಚಿ ಬೀಳಿಸಿತು ಎಂಐನ 3 ನಿರ್ಧಾರ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, IPL 2024ರ ಆರಂಭವಾಗಿದೆ. ಆದರೆ ಈ ಆರಂಭ ಮುಂಬೈ ತಂಡ ನಿರೀಕ್ಷಿಸಿದ ಹಾಗೆ ಆಗಿಲ್ಲ. ಏಕೆಂದರೆ ರೀಸೆಂಟ್ ಆಗಿ ನಡೆದ ಮುಂಬೈ ತಂಡದ 2 ಪಂದ್ಯವನ್ನು ನೋಡಿದರೆ, ಮೊದಲ ಪಂದ್ಯದಲ್ಲಿ ಮುಂಬೈ ತಂಡ ಗುಜರಾತ್ ವಿರುದ್ಧ 6 ರನ್ಗಳಿಂದ ಸೋತಿತು. ನಂತರ ಮಾರ್ಚ್ 27ರಂದು ಹೈದರಾಬಾದ್ ವಿರುದ್ಧ ನಡೆದ ಪಂದ್ಯದಲ್ಲಿ ಮುಂಬೈ ತಂಡ ಬಹಳ ಕಳಪೆಯಾದ ಆಟವನ್ನು ಆಡುವ ಮೂಲಕ ಹೈದರಾಬಾದ್ ವಿರುದ್ಧ ಪಂದ್ಯವನ್ನು 31 ರನ್ಗಳಿಂದ ಹೀನಾಯವಾಗಿ ಸೋತಿತು. ಏಕೆಂದರೆ ಈ ಪಂದ್ಯದಲ್ಲಿ ಮುಂಬೈ ತಂಡದ ಬೌಲರ್ಗಳು ಬಹಳ ಕಳಪೆಯಾದ ಬೌಲಿಂಗ್ ಅನ್ನು ಮಾಡಿದರು ಮತ್ತು ಇದಕ್ಕೆ ಮುಖ್ಯವಾದ ಕಾರಣ ನಾಯಕ ಹಾರ್ದಿಕ್ ಪಾಂಡ್ಯ ಅವರೇ. ಏಕೆಂದರೆ ಈ ಪಂದ್ಯದಲ್ಲಿ ಬಹಳ ಕೆಟ್ಟದಾದ ನಾಯಕತ್ವವನ್ನು ಮಾಡಿದ ಹಾರ್ದಿಕ್ ಪಾಂಡ್ಯ ಅವರು ಮೊದಲ ಓವರ್ ಅನ್ನು ಜಸ್ಪ್ರೀತ್ ಬುಮ್ರಾ ನಂತಹ ವಿಶ್ವದ ನಂಬರ್ 1 ಬೌಲರ್ ಗೆ ಕೊಡುವ ಬದಲು ಮೊದಲ ಬಾರಿ ಡೆಬ್ಯೂ ಮಾಡುತ್ತಿದ್ದ ಆಟಗಾರನಿಗೆ ಬೌಲಿಂಗ್ ಅನ್ನು ನೀಡಿದರು. ಇದರ ಕಾರಣವೇ ಹೈದರಾಬಾದ್ ತಂಡ 277 ರನ್ಗಳ ದೊಡ್ಡ ಸ್ಕೋರ್ ಅನ್ನು ಬಾರಿಸುವಲ್ಲಿ ಯಶಸ್ವಿಯಾಯಿತು. ನಂತರ ಹಾರ್ದಿಕ್ ಪಾಂಡ್ಯ ಅವರು ಬಹಳ ಕೋಪಗೊಂಡರು. ಏಕೆಂದರೆ ಒಂದು ಕಡೆ ಅವರ ತಂಡ ಪಂದ್ಯವನ್ನು ಸೋಲುತ್ತಿದ್ದರೆ, ಮತ್ತೊಂದು ಕಡೆ ಮೈದಾನದಲ್ಲಿ ಕುಳಿತಿದ್ದ ಅಭಿಮಾನಿಗಳು ಹಾರ್ದಿಕ್ ಪಾಂಡ್ಯ ಅವರಿಗೆ ರೋಹಿತ್ ಶರ್ಮಾ ಅವರ ಹೆಸರಿನಲ್ಲಿ ನಿರಂತರವಾಗಿ ಟ್ರೋಲ್ ಮಾಡುತ್ತಿದ್ದರು. ನಂತರ ತಾಳ್ಮೆಯನ್ನು ಕಳೆದುಕೊಂಡ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಅಭಿಮಾನಿಗಳೊಂದಿಗೆ ವಾದ ವಿವಾದವನ್ನು ಮಾಡಿದರು. ಮತ್ತು ಅಷ್ಟೇ ಅಲ್ಲದೆ ನಡು ಮೈದಾನದಲ್ಲಿ ಬೇಸತ್ತು ಹೋಗಿದ್ದ ಹಾರ್ದಿಕ್ ಪಾಂಡ್ಯ ಅವರು ಮಲಿಂಗಾ ಅವರಿಗೆ ಡಿಕ್ಕಿ ಹೊಡೆದರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಈ ರೀತಿಯ ವರ್ತನೆಯ ವಿಡಿಯೋಗಳು ಬಹಳ ವೈರಲ್ ಆಗುತ್ತಿದೆ. ಆದ್ದರಿಂದ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂಬೈನ ಮ್ಯಾನೇಜ್ಮೆಂಟ್ ಎಮರ್ಜೆನ್ಸಿ ಮೀಟಿಂಗ್ ಅನ್ನು ಮಾಡಿ 3 ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹೌದು ಸ್ನೇಹಿತರೆ, ಮೊದಲ ನಿರ್ಧಾರವನ್ನು ತೆಗೆದುಕೊಂಡ ಮುಂಬೈ ತಂಡ ಹಾರ್ದಿಕ್ ಪಾಂಡ್ಯ ಅವರಿಗೆ ವಾರ್ನಿಂಗ್ ಅನ್ನು ನೀಡಿ, ನೀವು ಮುಂದಿನ ಪಂದ್ಯದಲ್ಲಿ ಮುಂಬೈ ತಂಡಕ್ಕಾಗಿ ಉತ್ತಮವಾದ ರಿಸಲ್ಟ್ ಅನ್ನು ತಂದುಕೊಡದಿದ್ದರೆ ನಿಮ್ಮನ್ನು ನಾಯಕನ ಸ್ಥಾನದಿಂದ ತೆಗೆದು ಹಾಕುತ್ತೇವೆ ಎಂದು ಹೇಳಿದೆ. ನಂತರ 2ನೇ ನಿರ್ಧಾರವನ್ನು ತೆಗೆದುಕೊಂಡ ಮುಂಬೈ ತಂಡ ರೋಹಿತ್ ಶರ್ಮಾ ಅವರಿಗೆ ಪಂದ್ಯದ ವೇಳೆ ಹಾರ್ದಿಕ್ ಪಾಂಡ್ಯ ಅವರು ನಾಯಕನಾಗಿದ್ದರೂ ಕೂಡ ನೀವು ಅವರ ಹಿಂದೆ ನಿಂತು ಸಿಚುವೇಶನ್ ಅನ್ನು ಕಂಟ್ರೋಲ್ ಮಾಡಿ ಎಂದು ರಿಕ್ವೆಸ್ಟ್ ಮಾಡಿದೆ. ನಂತರ 3ನೇ ನಿರ್ಧಾರವನ್ನು ತೆಗೆದುಕೊಂಡ ಮುಂಬೈ ತಂಡ ಮುಂದಿನ ಬರುವ ಪಂದ್ಯಗಳಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದ ಆಟಗಾರರಿಗೆ ಮೊದಲು ಬೌಲಿಂಗ್ ನೀಡುವ ಬದಲು ತಂಡದ ಮೇನ್ ಬೌಲರ್ ಆಗಿರುವ ಜಸ್ಪ್ರೀತ್ ಬುಮ್ರಾ ಅವರಿಗೆ ಇನ್ಮುಂದೆ ಮೊದಲ ಓವರ್ ಅನ್ನು ನೀಡಿ ಎಂದು ಹಾರ್ದಿಕ್ ಪಾಂಡ್ಯಗೆ ವಾರ್ನಿಂಗ್ ಕೊಟ್ಟಿದೆ. ಸ್ನೇಹಿತರೆ, ಮುಂಬೈನ ಮ್ಯಾನೇಜ್ಮೆಂಟ್ ತೆಗೆದುಕೊಂಡಿರುವ ಈ ನಿರ್ಧಾರಗಳು ಸರಿಯೋ ತಪ್ಪೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.